ಮೌನೇಶ್ವರ ಅನ್ನುವಂತ ನಾಮಿಂಗತವನ್ನು ಹೊತ್ತು ಜಗತ್ತಿನ ಅನೇಕ ಲೀಲೆಗಳನ್ನು ಮಾಡಿ ಕೊನೆಗೆ ಯಾವ ರೀತಿಯಿಂದ ತಿಂತಿಣಿ ಒಳಗೆ ಐಕ್ಯನಾಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರನ ಪವಿತ್ರವಾಗಿರುವಂತ ಅಡಿದಾವರಗಳಲ್ಲಿ ಯಾವತ್ತೋ ಯಡ್ರಾಮಿ ತಾಲೂಕದೊಳಗೆ ಬರ್ತಕ್ಕಂಥ ಕಲಬುರಗಿ ಜಿಲ್ಲೆ ಒಳಗೆ ಬರ್ತಕ್ಕಂಥ ಮಾಣ ಶಿವಣಗಿ ಹೌದಲ್ರಿ ರೋಡಿ ಒಳಗ ಮಾಣ ಶಿವಣಗಿ ಅಂತೇಳಿ ಊರ ಹೆಸರ. ಈ ಗ್ರಾಮದ ದೇವತೆ ಜಗನ್ಮಾತೆ ಆದಿಶಕ್ತಿ ನಂಬಿದವರಿಗೆ ಸದಾವಕಾಲ ಎಂಬನ್ನು ಕೊಟ್ಟಿದ್ದಾಳೆ. ಅದಕ್ಕೆ ಶುಕ್ರವಾರ ತಾಯಿ ವಾರ ಅಂತೇಳಿ ಇಂದು ಶುಕ್ರವಾರ ತಾವೆಲ್ಲರೂ ಬರಬೇಕು. ಮನಿ ಬಿಟ್ಟು ಸ್ವಲ್ಪ ತಾಯಿ ಗುಡಿ ಕಡೆ ಬರಬೇಕು. ಈ ದಿನಗಳು ಕಳ್ಕೋಬಾರದು ತಾವೆಲ್ಲ. ಅಂತ ಜಗನ್ಮಾತೆ ಆದಿಶಕ್ತಿ ಎಲ್ಲಮ್ಮ ತಾಯಿ ಹೆಸರು ಎಂತದ ಅಂತ ಕೇಳಿದ್ರೆ ಎಲ್ಲರಾಗಿ ಅಮ್ಮ ಎಲ್ಲಮ್ಮ ಹೌದಲ್ರಿ. ಎಲ್ಲರಿಗೆ ತಾಯಿಯಾಗಿದ್ದಾಳೆ ಮಹಾಮಾತೆ. ಅದಕ್ಕೆ ಅಂತ ಮಹಾತಾಯಿಯ ಜಾತ್ರೆ ನಿಮಿತ್ತವಾಗಿ ನಡೆದುಕೊಂಡು ಬರ್ತಕ್ಕಂಥ ಈ ಕಾರ್ಯಕ್ರಮ ಆ ತಾಯಿಯ ಪವಿತ್ರವಾಗಿರುವಂತ ಪಾದಾರವಿಂದಗಳಲ್ಲಿ ಕೂಡ ಚಪ್ಪಾಳಿ ಮುಖಾಂತರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತಾರೆ. ಯಾವತ್ತು ನನ್ನ ವಿದ್ಯಾಗುರುಗಳಾಗಿರುವಂತಹ ಪರಮ ಪೂಜ್ಯ ಗದಿಗಿಲ ಲಿಂಗೈಕ್ಯ ಪುಟ್ಟರಾಜ ಶಿವಯೋಗಿಗಳನ್ನ, ಮಹಂತ ಮಡಿವಾಳೇಶ್ವರರನ್ನ, ಶರಣಬಸವೇಶ್ವರರನ್ನ, ಬಸವಾದಿ ಪ್ರಮತ್ತರನ್ನ ಭಕ್ತಿ ಶ್ರದ್ಧೆಯಿಂದ ನನ್ನ ಹೃದಯದೊಳಗೆ ನಾನು ಸ್ಮರಣೆಯನ್ನು ಗೈಯುತ್ತ ಈ ಮಹಾಪುರಾಣ ನಿನ್ನೆ ವಾರ ಯಾವುದು ಬಸವಣ್ಣವರೇ? ಗುರುವಾರ ಯಾರ ವಾರ ಇದು? ಗುರುವಾರ ದಾನಮ್ಮನ ವಾರ. ಗುಡ್ಡಾಪುರ ದಾನಮ್ಮ ಎಲ್ಲಮ್ಮ ಬೇರೆ ಅಲ್ಲ. ಇವತ್ತು ಶುಕ್ರವಾರ ತಾಯಿ ವಾರ. ನಿನ್ನೆ ಗುರುವಾರ ದಿವಸ ದಾನಮ್ಮನ ವಾರ ತಾಯಿ ವಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ತಿಂದಿಳಿ ಜಗದ್ಗುರು ಮೌನೇಶ್ವರ ಪುರಾಣದೊಳಗ ಈ ಪುರಾಣ ಬರೆದಿರ್ತಕ್ಕಂಥ ಪಂಡಿತರಾಗಿರ್ತಕ್ಕಂಥ ಮಹಂತೇಶ್ ಕವಿಗಳಂತ ಗದಗದವರು ಗುರುವಿನ ಸ್ತೋತ್ರ ಮಾಡಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ನಿನ್ನೆ ದಿವಸ ತಮ್ಮೆಲ್ಲರಿಗೆ ಯಾವ ರೀತಿ ನಾನು ತಿಳಿಸಿದ್ದೇನೆ. ಇವತ್ತಿನ ದಿವಸ ಈ ಕಾರ್ಯಕ್ರಮದೊಳಗ ಏನನ್ನ ನಡೀತೈತಿ ಅನ್ನುವಂಥದನ್ನ ನಾವು ನೀವೆಲ್ಲರೂ ಕೇಳೋಕ್ಕಿಂತ ಒಂದು ಪೂರ್ವದೊಳಗ ನೀವೆಲ್ಲರೂ ಸ್ವಲ್ಪ ದಿನಗಳಾದ್ಮೇಲೆ ಬಹಳ ಜನ ಬರ್ತಾರಂತಿಲ್ಲಿ. ಒಂದು 2-3 ದಿವಸ ಹೋಗ್ಬೇಕತ್ತ. ಮೊದಲು ಬರಂಗಿಲ್ಲ ಅಂತ ಜಲ್ದಿ. ಮೊದಲು ಯಾರಿಗೆ ನಮಗೆ ತಂದು ಕೊಡಿಸ್ಯಾರ ಅಂತ ಕೇಳಿದ್ರೆ ಪರಗಳಿಗೆ ತಂದು ಕೊಡಿಸ್ಯಾರ. ಈ ಊರಾಗ ಒಂದು ಆಶ್ಚರ್ಯ, ಬಸವಣ್ಣವ್ರು ಏನಂತ ಕೇಳಿದ್ರೆ ಎಂತ ಪುಣ್ಯ ಮಾಡಿರಿ ನೀವು ಅಂತ ಕೇಳಿದ್ರೆ ಬಹಳ ಪುಣ್ಯ ಮಾಡಿರಿ. ಎಲ್ಲಮ್ಮ ತಾಯಿ ಎಂತ ಕೃಪಾ ನೀವು ಮಾಡ್ಯಾಳ ಅಂತ ಕೇಳಿದ್ರೆ ಎಷ್ಟೋ ಜನ ಮಕ್ಕಳಿಲ್ಲ ಅಂತೇಳಿ ದವಾಖಾನಿಗೆ ಹೋಗಿ ರೊಕ್ಕ ಹಾಕಿರ ಮಕ್ಕಳಾಗಿಲ್ಲ. ಈ ಊರೊಳಗೆ ಮಕ್ಕಳ ಲೆಕ್ಕ ತಪ್ಪಿ ಮೊದಲು ನಮಗೆ ಒಂದು ಕೂಡ ಸ್ವಾಗತ ಮಾಡೋವ್ರಿ ಅವರೇ. ಯಾಕಂತ ಕೇಳ್ತಾ ಇದ್ದೀನಿ, ಎಲ್ಲಮ್ಮ ತಾಯಿ ಆಶೀರ್ವಾದ ನಿಮ್ಗೆ ಅಂತದ ಮಕ್ಳು ಇರಬೇಕು ಮನೀಗ. ಚಪ್ಪಾಳಿ ಬಿಡಿ, ಇದಕ್ಕೆ ಚಪ್ಪಾಳಿ ಬಿಡಬೇಕು. ಮಕ್ಕಳಿದ್ರ ಮನಿ ಚಂದ. ಮಠದಾಗ ಗುರು ಇದ್ರ ಮಠ ಚಂದ ಅಂತ ಹೇಳ್ತಾರಲ್ಲ, ಹಂಗ ಮಕ್ಕಳು ಗಲಾಟೆ ಮಾಡ್ಬೇಡ್ರಪ್ಪ. ನೀವು ಶಾಂತ ರೀತಿಯಿಂದ ಕುಳಿತುಕೊಂಡು ಪುರಾಣವನ್ನ, ಮೌನೇಶ್ವರ ಪುರಾಣ ಅಂದ್ರ ಅದು ಶಿವನ ಪುರಾಣ ಕೇಳದಂಗ. ನೀವು ಶಿವನ ಪುರಾಣ ಕೇಳ್ತಕ್ಕಂಥದ್ದು ಅಲ್ಲಿ ಕವಿಗಳಾಗಿರ್ತಕ್ಕಂಥವ್ರು ನೇರವಾಗಿ ಆ ಪುರಾಣ ಬರಂಗಿಲ್ಲ. ಗುರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರು. ಪರಮಾತ್ಮನ ಸ್ತೋತ್ರ ಯಾಕೆ ಮಾಡೋದಂತ ಕೇಳಿದ್ರೆ ಅವ ಪರಮಾತ್ಮನೇ. ಪುರಾಣ ಇದು ಯಾವ್ದು ಮೌನೇಶ್ವರ ಅಂದ್ರೆ ಅವ ಪರಮಾತ್ಮನೇ ಜಗತ್ತಿಗೆ ಬಂದಿದ್ದಾನೆ ಅವರಿಗೆ ಮಗನಾಗಿ. ಅದಕ್ಕೆ ಜಗತ್ತಿನೊಳಗೆ ನಾವೇನೆಲ್ಲ ಇವತ್ತ ನಡಿಬೇಕಾದ್ರೆ ಪರಮಾತ್ಮನ ಕರುಣೆಯಿಂದ ನಡೀತದ. ನಮ್ಮಿಂದ ಏನು ನಡೆಯಂಗಿಲ್ಲ, ನಮ್ಮ ಇಚ್ಛೆಯಂತೆ ಏನೂ ಇಲ್ಲ, ಎಲ್ಲಾ ಭಗವಂತನ ಇಚ್ಛೆಯಂತೆ ನಡಿಬೇಕನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿ. ಅದಕ್ಕ ಆ ಭಗವಂತ ಬಹಳ ನಮಗೆ ಉಪಕಾರ ಮಾಡ್ಯಾನ. ಎಲ್ಲಾನು ಕೊಟ್ಟಾನ ಪರಮಾತ್ಮ. ಇಳೆ ನಿಮ್ಮ ದಾನ, ಈ ಭೂಮಿ ಕೊಟ್ಟಾನ, ಗಾಳಿ ಕೊಟ್ಟಾನ, ಮಳಿ ಕೊಟ್ಟಾನ, ಅನ್ನ ಕೊಟ್ಟಾನ, ನೀರು ಕೊಟ್ಟಾನ. ಎಲ್ಲವನ್ನ ಕೊಟ್ಟಿರ್ತಕ್ಕಂಥವನು ಯಾರು ಅಂತ ಕೇಳಿದ್ರ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ವಿಚಾರ ನಮ್ಮೆಲ್ಲರಲ್ಲಿ ಇರ್ಬೇಕು. ಪರಮಾತ್ಮ ಕೊಟ್ಟಿದ್ದಾನೆ. ಅವ ಎಲ್ಲಿ ಕುಂತಾನ? ಪರಮಾತ್ಮ ಎಲ್ಲಿ ಅದಾನ? ಈ ಕಡೆ ಲಕ್ಷ್ಯ ಕೊಡ್ರಿ, ಪರಮಾತ್ಮ ಎಲ್ಲಿರ್ತಾನ ಏನ್ರಿ? ಶಿವ ಎಲ್ಲಿರ್ತಾನ? ಮೌನೇಶ್ವರ ಏನ್ರಿ? ಬಲ್ಲಂತ ಜ್ಞಾನಿಗಳ ಬಲ್ಯಹನ ಅಂತೇಳಿ ಒಂದು ಪದ ಹಾಡ್ತಿರಲಿ. ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ? ಬಲ್ಲಂತ ಜ್ಞಾನಿಗಳ ಬಲ್ಯಹನ, ಹುಲ್ಲ ಮಾನವರೆಲ್ಲ ಗಿಲ್ಲ ಮಾಡದ ಕಂಡು ಕಲ್ಲಿಗಿಂತ ಕಲ್ಲಾಗಿ ಕುಂತಾನ ಅಂತೇಳಿ ಒಂದು ಹಾಡಿನೊಳಗೆ ಹೇಳ್ತಾರ. ಭಗವಂತ ಎಲ್ಲಿನ ಅಂತ ಕೇಳಿದ್ರ ನಿಮ್ಮ ಒಳಗೆ ಅದ. ಮುಡಿಯೊಳಪ್ಪನವ್ರು ಹೇಳಲ್ಲ, ಎಲ್ಲಿನ ದೇವರ ತಲಿಯ ತೆಳಕ ಮಾಡಿ ಕಾಲ ಮ್ಯಾಲಕ ಮಾಡಿ ಜೋತಾಡಿದರಿಲ್ಲ. ನೀ ತಲಿ ತೆಳಕ ಮಾಡಿ ಕಾಲ ಮ್ಯಾಲಕ ಮಾಡಿದ್ರೆ ದೇವರು ಬರ್ತಾನ ಏನ್ರಿ? ಮುಡಿಯೊಳಪ್ಪನವ್ರು ಹೇಳ್ತಾರೆ ಈ ಮಾತು. ತಲಿಯ ಕೆಳಕ ಮಾಡಿ ಕಾಲ ಮ್ಯಾಲಕ ಮಾಡಿ ಜೋತಾಡಿದರಿಲ್ಲ, ಶಿವ ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರಿಲ್ಲ ಅನ್ನುವಂತ ಮಾತನ್ನ ಮಹಂತ ಮಡಿವಾಳೇಶ್ವರ ಕೂಡ ಬಹಳ ಸುಂದರವಾಗಿ ಬರಿತಾ ಇದ್ದಾರೆ. ಅದಕ್ಕೆ ಭಗವಂತ ಈ ಶರೀರ ಸಹಿತ ಅವನೇ ಕೊಟ್ಟಾನ. ಯಾಕೋತಮ್ಮ? ಯಾರು ಕೊಟ್ಟಾರ ಈ ಶರೀರ? ಶರೀರ ಯಾರು ಕೊಟ್ಟಾರ?
ನಮ್ಮವ್ವಪ್ಪ ಅಂತೀರಿ. ನಮ್ಮವ್ವ ಕೊಟ್ಟಳ. ಅವ್ವಪ್ಪ ನಿಮಿತ್ತ ಆದ್ರೂ ಕೂಡ ನಿನಗೆ ತಾಯಿ ಗರ್ಭದೊಳಗಿದ್ದಾಗ ಇಷ್ಟೆಲ್ಲ ನಿನಗೆ ತಯಾರು ಮಾಡಿ ಹೊರಗೆ ಬಿಟ್ಟವ ಯಾರು ಅಂತ ಕೇಳಿದ್ರೆ ಪರಮಾತ್ಮ ಅದನ, ಭಗವಂತದನ. ಒಬ್ರಂಗೊಬ್ಬರ ಜಗತ್ತಿನೊಳಗೆ ವಿಚಾರ ಮಾಡ್ರಿ. ಯಾಕ್ರಿ ಬಸವಣ್ಣ ಅದರ ಒಬ್ರಂಗೊಬ್ಬರ ಅದರ. ಒಬ್ಬ ಗಿಡ್ಡ ಅದನ, ಒಬ್ಬ ಉದ್ದದನ, ಒಬ್ಬ ಕರ್ಗದನ, ಒಬ್ಬ ಕುಂಟದನ, ಒಬ್ಬ ಏನು ಕುಡ್ಡದನ, ಒಬ್ಬ ಕಾಲಿಲ್ದವದನ, ಒಬ್ಬ ಕೈ ಇಲ್ಲದವ ಅದನಿಲ್ರಿ. ಇದು ಎಲ್ಲ ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಭಗವಂತನೇ ಮಾಡ್ಯಾನ, ನಾವು ಮಾಡಿರ್ತಕ್ಕಂಥದ್ದಲ್ಲ. ಒಂದ್ ವೇಳೆ ಮಕ್ಕಳು ಹಡಿವಂತ ನಮ್ಮ ಕೈ ಒಳಗಿದ್ರೆ ಇಂಥ ಮಕ್ಕಳು ಯಾಕೆ ನಾವು ಹಡಿತಿದ್ದೆವು, ಚಲೋ ಮಕ್ಕಳಿಗೆ ಜನ್ಮ ಕೊಡ್ತಿದ್ದೆವು. ಎಲ್ಲಾನು ಯಾರ ಕೈ ಒಳಗದ ಅಂತ ಕೇಳಿದ್ರೆ ಭಗವಂತನ ಕೈ ಒಳಗದ, ಭಗವಂತನ ಕೈ ಒಳಗ. ಅದಕ್ಕಂತ ಭಗವಂತ ಯಾರು ಅಂತ ಕೇಳಿದ್ರೆ ತಿಂತಿನಿ ಜಗದ್ಗುರು ಭಗವಂತನ ಪುರಾಣವನ್ನ ನೀವು ಹಚ್ಚಿರಂತಕ್ಕಂಥ ಮಾತನ್ನ ಈ ಸಮಯ ಸಂದೊಳಗೆ ತಿಳಿಸುತ್ತಾ ತಮ್ಮ ಮಾತಾಡಬೇಡ. ಭಗವಂತ ಎಲ್ಲಿ ಅದನಂತ ಕೇಳಿದ್ರ ಅವನ ವಾಸ. ಸ್ತೋತ್ರ ಆದ್ರಂತ ಶಿವನ ಸ್ತೋತ್ರ ಮಾಡಕತ್ತರ ಕವಿಗಳು, ನೇರವಾಗಿ ಪುರಾಣ ಬರೆಯಂಗಿಲ್ಲ. ಮಹಾಂತೇಶ ಕವಿಗಳು, ಹೇ ಪರಮಾತ್ಮ ಮೌನೇಶ್ವರ ನೀನು ಪುರಾಣ ಬರಿಬೇಕಾದ್ರ ಅಷ್ಟು ಸಾಮಾನ್ಯವಲ್ಲ, ನನಗ ಪರಮಾತ್ಮನ ಕರುಣೆ ಬೇಕು, ಗುರುವಿನ ಆಶೀರ್ವಾದ ಬೇಕಂತ ಹೇಳಿ ಅವರ ಶಿವನ ಬಗ್ಗೆ ವರ್ಣನೆ ಮಾಡ್ತಾರ. ಶಿವ ಎಲ್ಲಿನ ಅಂತೇಳಿ ನಿಮ್ಗೆ ವರ್ಣನೆ ಮಾಡ್ತಾ ಇದ್ದೀನಿ. ಅವ ಎಲ್ಲನ, ಅವನ ವಾಸ ಎಲ್ಲದ, ಪರಮಾತ್ಮನ ವಾಸ ಕೈಲಾಸದೊಳಗ ಪಾರ್ವತಿ ಕೇಳ್ತಾಳೆ ಪರಮಾತ್ಮನಿಗೆ, ಹೇ ಪತಿದೇವ ನಿನ್ನ ನಿಜವಾಗಿರುವಂತ ವಾಸ ಎಲ್ಲಿದ ಅಂತ ಕೇಳಿದಾಗ ಆವಾಗ ಪರಮಾತ್ಮ ಪಾರ್ವತಿಗೆ ಹೇಳ್ತಾನ, ನನ್ನ ನಿಜವಾಗಿರುವಂತ ವಾಸ ಈ ಕೈಲಾಸದೊಳಗಿಲ್ಲ ಅಂದವ. ನನ್ನ ವಾಸ ನಿಜವಾಗಿರುವಂತ ಕೈಲಾಸದೊಳಗಿಲ್ಲ, ಯಾವ ವೈಕುಂಠದೊಳಗಿಲ್ಲ, ಬ್ರಹ್ಮ ಲೋಕದೊಳಗಿಲ್ಲ. ನನ್ನ ನಿಜವಾಗಿರುವಂತ ವಾಸ ಎಲ್ಲಿದ ಅಂತ ಕೇಳಿದ್ರ ಭೂಲೋಕದೊಳಗ ಯಾವ ಭಕ್ತ ನನ್ನನ್ನು ಸದಾ ಕಾಲದೊಳಗೆ ನೆನಿತನಲ್ಲ ಆ ಭಕ್ತನ ಹೃದಯ ಮಂದಿರದೊಳಗೆ ನಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾನೆ. ಅದಕ್ಕ ನಾವು ಹೇಳೋರು ದೊಡ್ಡವರಾಗಲ್ಲ, ಮಾನಸುನಿಗೆ ಎಲ್ಲ ಸಕಲ ಸದ್ಭಕ್ತಾದಿಗಳು ನೀವು ಕೇಳೋರು ದೊಡ್ಡವ್ರು ಆಗ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದ. ಮಮ ಭಕ್ತೋ ಮಮ ಅಧಿಕ ಅಂತಾರ. ಇವತ್ತ ಶಿವನಿಕ್ಕಿಂತಲೂ ಶಿವನ ಭಕ್ತರು ದೊಡ್ಡವರು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೇಳೋರಿಕ್ಕಿಂತ ಕೇಳೋರು ದೊಡ್ಡವರು ಅನ್ನುವಂತ ಮಾತನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದೇ ಅಂಗರಿ ಮುತ್ಯವರ, ನೀವು ಮನ್ಸದ ಮೇಲೆ ಕುಂತೀರಿ, ವೇದಾಂತ ಪುರಾಣ ಹೇಳ್ತೀರಿ, ನೀವು ದೊಡ್ಡವರು ಅನ್ಬೇಡ್ರಿ. ದೊಡ್ಡವರಿದ್ರು ಕೂಡ ಹೇಳುವಂತ ಬಾಯಿಯಲ್ಲದ, ಕೆಳಗದ, ಕೇಳುವಂತ ಕಿವಿಗಳು ನಿಮ್ಮ ಮ್ಯಾಲದವ. ಅದಕ್ಕೆ ನಿಮ್ಮೆಲ್ಲರ ಭಕ್ತಿಗಾಗಿ ನಡೆದುಕೊಂಡು ಬರ್ತಕ್ಕಂಥ ಈ ಪುರಾಣದೊಳಗೆ ಕವಿಗಳಾದ್ರೂ ಕೂಡ ಶಿವನ ಬಗ್ಗೆ ವರ್ಣನೆ ಮಾಡ್ತಾರ. ಶಿವ ಎಲ್ಲನ, ಸ್ಮಶಾನದೊಳಗನ. ಎಲ್ಲನ ಸ್ಮಶಾನದೊಳಗೆ ಕುಂತಾನ. ಮೈಗೆಲ್ಲ ಏನ್ ಬಡ್ಕೊಂಡನ, ಮೈಗೆಲ್ಲ ಏನ್ ಬಡ್ಕೊಂಡನವ, ಸತ್ತ ಹೆಣಗಳ ಬೂದಿ ಬಡ್ಕೊಂಡನ ಪರಮಾತ್ಮ. ನಾವು ಸ್ಮಶಾನದಾಗ ಇದ್ದೀವಿ, ನಮಗೆಲ್ಲ ಕೊಟ್ಟಾನ, ಮನಿ ಕೊಟ್ಟಾನ. ಮೈಗೆಲ್ಲ ನಾವೇನ್ ಹಚ್ಕೊಂಡಿವಿ, ಸುಗಂಧ ಹಚ್ಕೊಂಡಿವಿ. ಪುನಗ ಕಸ್ತೂರಿ ಗಂಧ ಅನ್ಯರಿಗೆಲ್ಲ ಬಿಟ್ಟು ಹೀನ ದುರ್ಗಂಧದ ಹೆಣದ ಬೂದಿಯ ಬಳಿದೆ ಏನೆಂದು ಕೊಂಡಾಡಲಿ ಪರಮಾತ್ಮ. ಎಷ್ಟು ವರ್ಣನೆ ಮಾಡ್ತಾರ. ಅದೆಲ್ಲ ಬಡ್ಕೊಂಡು ನಮಗೆ ಸುಗಂಧ ಕೊಟ್ಟಾನ, ರೇಷ್ಮೆ ಬಟ್ಟಿ ಕೊಟ್ಟಾನ, ಸೋಲದ ನಮಗ ಕೊಟ್ಟಾನ ಪರಮಾತ್ಮ. ತಾನೇನ್ ಮಾಡ್ಯಾನ, ಹೆಣಗಳ ಬೂದಿ ಬಡ್ಕೊಂಡನ. ಮೈಗೇನು ಸುತ್ತಕೊಂಡನ, ಮೈಗೇನು ಸುತ್ತಕೊಂಡನ ಪರಮಾತ್ಮ, ಹುಲಿಯ ಚರ್ಮ. ಬಟ್ಟಿ ಹಾಕೊಂಡಿಲ್ಲ, ಬಟ್ಟಿ ನಮಗ ಕೊಟ್ಟಾನ, ರೇಷ್ಮೆ ಬಟ್ಟಿ. ಅವ ಚರ್ಮ ಸುತ್ತಕೊಂಡನ. ಕೊರಳಾಗಿ ಏನ್ ಹಾಕೊಂಡನ ಪರಮಾತ್ಮ, ಇಲ್ಲ ನೋಡ್ರಿ ಮಕ್ಕಳಿಗೆ ಗೊತ್ತದ. ಕೊರಳಾಗಿ ಏನ್ ಹಾಕೊಂಡನ, ಆಭರಣ ಹಾಕೊಂಡನ. ಮತ್ತ ನೀವೊಂದು ಹಾಕೋರಿ ನಾಳಿಗೆ. ಅವ ಸರ್ಪ ಹಾಕೊಂಡು ಕುಂತಾನ, ನೀವು ಬಂಗಾರ ಹಾಕೊಳಗತ್ತೀರಿ. ನಾವು ಬಂಗಾರ ಹಾಕೊಳಂಗಿಲ್ಲ, ನಮಗೆಲ್ಲ ಕೊಟ್ಟಾನ, ಆತ ಹಾಂಗದನಂತ. ಎಷ್ಟು ಉಪಕಾರದ ಪರಮಾತ್ಮನ ಕರುಣೆ ಎಷ್ಟದ ನಮ್ಮ ಭಕ್ತರ ಮ್ಯಾಲಂತಕ್ಕಂಥ ಇವತ್ತು ವಿಚಾರ ಮಾಡಬೇಕಾಗುತ್ತದ. ಅದಕ್ಕ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಆ ಜಗದ್ಗುರು ಮೌನೇಶ್ವರ ಅಂದ್ರ ಅವ ಪರಮಾತ್ಮನೇ ಅದನ. ಕವಿಗಳಾದ್ರೂ ಕೂಡ ಮೌನೇಶ್ವರ, ನಿನ್ನ ಪುರಾಣ ಬರ್ಲಿಕ್ಕೆ ನಾನೊಬ್ಬ ಸಾಮಾನ್ಯ ಕವಿ, ಮನುಷ್ಯ, ನಿನ್ನ ವರ್ಣನೆ ಮಾಡಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದದ. ನಿನ್ನ ಕೃಪಾ ಬೇಕು ಅಂತ ಹೇಳಿ ಪರಮಾತ್ಮ ಮೊದಲು ಗುರುವಿನ ಧ್ಯಾನ ಮಾಡದ, ನಂತರ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಮುಂದ ಈ ಕರ್ನಾಟಕದ ವರ್ಣನೆ ಬರಿತಾ ಇದ್ರೆ ಮೌನೇಶ್ವರ ಎಲ್ಲಿ ಹುಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ನಾವು 5-6 ದಿವಸ ಜನನ ಆಗ್ತದ, ಸೋಮವಾರ ಮೌನೇಶ್ವರನ ತೊಟ್ಟಿಲ್ಲದ. 5-6 ಜನನ ಆಗುವಂತದ್ದು, ಸೋಮವಾರ ದಿವಸ ಮೌನೇಶ್ವರ ತೊಟ್ಟಿಲ ಕಾರ್ಯಕ್ರಮ. ಆತನ ಹುಟ್ಟಿಕೆ ಹ್ಯಾಂಗದ, ಹೆಂಗ್ ಹುಟ್ಟಿ ಬರ್ತಾ ಇದ್ದಾನೆ, ಎಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ, ಊರು ಯಾವ ಊರ, ಅವನ ತಂದೆ ತಾಯಿ ಯಾರು ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಪುರಾಣದಲ್ಲಿ ಕವಿಗಳು ತಿಳಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳಿ ಬಿಡಿರಿ. ಅದಕ್ಕಿಂತ ಪೂರ್ವದೊಳಗ ಒಂದು 2 ನಿಮಿಷ ಪ್ರಾರ್ಥನೆ ಅನಿಸ್ತಾರೆ ಗವಾಯಿಗಳು. ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಗವಾಯಿಗಳು ಅನಿಸ್ತಾ ಇದ್ದಾರೆ. ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಸಾಂಬ ಅಂದ್ರೆ ಶಿವ, ಸಾಂಬ ಶಿವ, ಸಾಂಬ ಶಿವ ಅಂದ್ರೆ
सदा शिवा सांब शिवा पुनरियो तप सांब शिवा सांब सदा कैलासवासाय सांब शिवा कैलासवासाय सांब शिवा सांबजै नम पार्वते शिवहर जगन्माते यल्लम्मा देवी माता की जगद्गुरु मौनीश्वर महाराज ನೀವು ಒಂದು ಗ್ರಾಮದ ಆ ಗ್ರಾಮದೊಳಗ ಸದ್ಭಕ್ತರು ಯಾರು ಅಂತಕ್ಕಂಥದ್ದು ನಿಮಗೆ ಹೇಳ್ತಕ್ಕಂಥ ಸಂದರ್ಭ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಸುರಪುರ ತಾಲೂಕು ಶಾಪುರ ಸುರಪುರ ನೀವೆಲ್ಲ ನೋಡಿರ್ಲಿ ಇದು ಕನ್ನಡದೊಳಗೆ ನಮ್ಮ ಸಗರ ನಾಡಿನೊಳಗೆ ಎಂತೆಂಥ ಶರಣರು ಹುಟ್ಟ್ಯಾರ ಜಗದ್ಗುರು ಮೌನೀಶ್ವರ ಗೋನಾಳ ಗ್ರಾಮದೊಳಗ ಶರಣಬಸವೇಶ್ವರ ಅರಳಗುಂಡಿಗೆ ಒಳಗ ವಿಶ್ವರಾಧ್ಯ ಅಬ್ಬೆ ತುಮಕೂರೊಳಗ ಇವರೆಲ್ಲ ನೋಡ್ರಿ ಈ ನಾಡಿನೊಳಗ ಎಂತೆಂಥ ಸಗರ ನಾಡಿನೊಳಗೆ ಹೆಜ್ಜೆ ಹೆಜ್ಜೆಗೆ ಇವತ್ತು ಶರಣರು ಸಿಗ್ತಾ ಇದ್ದಾರೆ ಅಂತ ಶರಣರ ನಾಡು ಸಗರ ನಾಡು ಅಂತಕ್ಕಂಥ ಮಾತನ್ನು ಹೇಳಿ ವಿಶ್ವಕರ್ಮದ ಮನೆತನದವರು ಅಕ್ಕ ಸಾಲಿಗಂತಾರಲ್ಲ ಪಂಚಾಳ ಅಂತಾರಲ್ಲ ಅನೇಕ ಹೆಸರುಗಳು ಬರ್ತಾ ಇದ್ದಾವೆ ವಿಶ್ವಕರ್ಮದ ಮನೆತನದವರು ಅವರು ಅಂತ ದಂಪತಿಗಳು ಒಂದು ಕೇಳಿದ್ರೆ ಬಹಳ ಚಂದ ಬರೀತಾ ಇದ್ದಾರೆ ಶೇಷಾಚಾರ್ಯ ಶೇಷಾದೇವಿ ಅಂತ ಬರೀತಾ ಇದ್ದಾರೆ ಅವರ ಹೆಸರು ಏನು ಅಂತ ಕೇಳಿದ್ರೆ ವಿಶ್ವಕರ್ಮದ ಮನೆತನದ ಶೇಷಾಚಾರ್ಯ ಶೇಷಾದೇವಿ ಅಂತ ಹೇಳಿ ಆ ಸತಿಪತಿಗಳ ಹೆಸರು ಅನ್ನುವಂತ ಮಾತನ್ನ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅವ್ರು ಹೇಗಿದ್ರು ಸತಿಪತಿಗಳು ಹೇಗಿದ್ರು ಅವರು ಅಂತ ಕೇಳಿದ್ರ ಸಮರಸವಾಗಿ ಸತಿಪತಿಗಳು ಹೇಗಿದ್ರು ಅಂತ ಕೇಳಿದ್ರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಶೇಷಾದೇವಿ ಶೇಷಾಚಾರ್ಯ ಪ್ರಪಂಚದೊಳಗ ಅವ್ರು ಹೇಗಿದ್ರು ಅಂತ ಕೇಳಿದ್ರೆ 63 ಅಂಕಿಯನ್ನು ಬರೀತಾ ಇದ್ದಾರೆ 6 ಮತ್ತು 3 ಅಂಕಿ ಇರ್ತದಲ್ಲ ಎರಡು ಒಂದೇ ಕಡೆ ಮುಖ ಇರ್ತದ ಕೆಲವರು ಸಂಸಾರಗಳು 36 ಆಗಿ ಕುಂತಾವ 3 6 ಬರೆದ್ರೆ ಒಂದ್ ಈ ಕಡೆ ಹೋಗ್ತದ ಒಂದ್ ಈ ಕಡೆ ಹೋಗ್ತದ 6 ಮತ್ತು 3 ಆ ರೀತಿ ಒಳಗೆ ಶೇಷಾದೇವಿ ಶೇಷಾಚಾರ್ಯ ಅಂತಕ್ಕಂಥ ವಿಶ್ವಕರ್ಮದ ಮನೆತನದವರು ಪಂಚಾಳ ಕುಲದವರು ಇವತ್ತು ಸತಿಪತಿಗಳು ಒಂದಾಗಿ ಶೇಷಾಚಾರ್ಯರ ತಾಯಿಯಾಗಿರ್ತಕ್ಕಂಥ ಕಮಲಮ್ಮ ಅನ್ನುವಂತ ತಾಯಿನ ಕೂಡ ಯಾವ ರೀತಿಯಿಂದ ಇದ್ದಾಳೆ ಎನ್ನುವಂತ ಮಾತನ್ನ ಇಲ್ಲಿ ಪುರಾಣದಲ್ಲಿ ಬರುತ್ತೆ ಆ ಮಹಾತಾಯಿ ಹೆಸರು ಕಮಲಮ್ಮ ಬಹಳ ಸುಂದರವಾಗಿರುವಂತಹ ಸಂಸಾರ ನಮ್ಮ ಪುಟ್ಟರಾಜ ಗುರುಗಳು ಹೇಳ್ತಾ ಇದ್ದಾರೆ ಬಹಳ ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಬೇಕು ಬಹಳ ಹಸನಾಗಬೇಕಾದರೆ ಸತಿಪತಿಗಳು ಒಂದಾಗಬೇಕನ್ನುವಂತ ರೀತಿ ಒಳಗ ಅವ್ರು ಹೇಳ್ತಾರ ದೇವರ ದಾಸನು ಹೇಳ್ತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತಗಳು ವಿಷವರ್ಷಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗೋನಾಳ ಗ್ರಾಮದೊಳಗ ಎಲ್ಲರಿಗೆ ಬೆಲ್ಲವಾಗಿ ಎಲ್ಲರೂ ಬೇರೆ ಆದ್ರೆ ಶೇಷಾಚಾರ್ಯ ಶೇಷಾದೇವಿ ಅವರು ಎಂತ ಸದ್ಭಕ್ತರಿದ್ರು ಅಂತ ಕೇಳಿದ್ರೆ ಬೆಲ್ಲ ತಿಂದ್ರೆ ಯಾವ ಕಡೆ ತಿನ್ರಿ ರುಚಿನೇ ಅದ ಯಾವ ಕಡೆ ಬೆಲ್ಲ ಯಾಕ್ರಿ ಬಸವಣ್ಣ ಬೆಲ್ಲದ ಮುದ್ದೆ ಇರ್ತದ ಅದು ಒಂದ್ ಕಡೆ ಕೈ ಹತ್ತದ ಒಂದ್ ಕಡೆ ರುಚಿ ಹತ್ತದ ಇಲ್ಲ ಎಲ್ಲಾ ಕಡೆ ರುಚಿನೇ ಹತ್ತದ ಹಂಗ ಪರಮಾತ್ಮನ ಯಾವ ರೀತಿಯಿಂದ ಪಂಚಾಳ ಕುಲದ ಶೇಷಾದೇವಿ ಶೇಷಾಚಾರ್ಯರು ಹ್ಯಾಂಗಿದ್ರು ಅಂತ ಕೇಳಿದ್ರೆ ಸತಿಪತಿಗಳು ಒಂದಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಆ ದಂಪತಿಗಳು ತಂಗಿ ಸಂಪೂರ್ಣ ಸಂಸಾರದೊಳಗ ಸಂಸಾರ ವಿಚಾರ ಬಂದಾಗ ನಿಮ್ಗೂ ಸ್ವಲ್ಪ ವಿಚಾರ ಹೇಳಿ ಮಾತು ಪುರಾಣ ಬರಬೇಕಾಗ್ತದೆ ಅವರು ಬಹಳ ಸುಂದರವಾಗಿ ಕಾಯಕ ನಿಷ್ಠರಾಗಿ ದಾನ ಧರ್ಮ ಪರೋಪಕಾರ ದಯ ಅಂತಃಕರುಣೆ ಅವರಲ್ಲಿತ್ತು ಆ ಕಾರ್ಯವನ್ನು ಗೋನಾಳ ಗ್ರಾಮದೊಳಗೆ ಎಲ್ಲರಿಗಿಂತ ಅವ್ರು ಮಾಡ್ತಿದ್ರು ಎಲ್ಲರಿಗೂ ಅವ್ರು ಹೊಗಳ್ತಿದ್ರು ಅಂತ ಅವ್ರು ಹ್ಯಾಂಗ ಬದುಕಿದ್ರು ಅಂತ ಕೇಳಿದ್ರ ಒಬ್ಬ ಜನಪದ ಸಾಹಿತ್ಯರ ಬಹಳ ಚಂದ ಹೇಳ್ತಾ ಇದ್ದಾನೆ ಲೋಕದೊಳಗಿರುವ ತನಕ ಬೇಕಾಗಿದ್ರು ಲೋಕದೊಳಗಿರುವ ತನಕ ಬೇಕಾಗಿದ್ರು ಸಾಕಾಗಿ ಶಿವನ ಬಳಿಗೆ ಹೋಗುವಾಗ ಎಲ್ಲರ ಬಾಯೊಳಗಿದ್ರು ಅನ್ನುವಂತ ಮಾತನ್ನು ಬರೀತಾ ಇದ್ದಾರೆ ಶೇಷಾದೇವಿ ಶೇಷಾಚಾರ್ಯರು ಅವರ ಭಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಭಕ್ತಿ ಗಂಡ ಹೆಂಡತಿ ಅಂದ್ರ ಹಾಗಿರ್ಬೇಕು ಅದು ಪ್ರಪಂಚ ಸತಿಪತಿ ತರ ಹಿತವಂತರಿರಬೇಕು ಸತಿಪತಿ ತರ ಹಿತವಂತರಿರಬೇಕು ಕುಂಬಾರುಳದಂಗ ಸಂಸಾರ
ಬಾರುಳದಂಗ ಸಂಸಾರ ಸಾಗಿರದ ಮುಂದೈತಿ ತಂಗಿ ಕೈಲಾಸ ಮುಂದೈತಿ ತಂಗಿ ಕೈಲಾಸ ಶರಣರ ನೆನೆದಾರ ಶರಣರ ನೆನೆದಾರ ಸರ್ಗಿಯಾಗಿಟ್ಟಂಗ ಅರಳ ಮಲ್ಲಿಗೆ ಅರಳ ಮಲ್ಲಿಗೆ ಮುಡಿದಾಗ ಕಲ್ಯಾಣ ಶರಣರ ನೆನೆಯೋ ಶರಣರ ನೆನೆಯೋ ಎನ ಮನನೇ ಚಪ್ಪಾಳೆ ಯಾಕಿನ್ನ ಸಂಶಯ ಅದಾರೆ ಬಡಿಯೋದು. ಚಪ್ಪಾಳೆ ಬಡಿದವರಿಗೆ ಧನ್ಯವಾದಗಳು, ಚಪ್ಪಾಳೆ ಬಡಿದಿದ್ದವರಿಗೆ ಕೋಟಿ ಧನ್ಯವಾದಗಳು. ಜೈಕಾರ ಅಂತೂ ನೀವು ಅನ್ನಕ್ಕಿಲ್ಲ, ಜೈಕಾರ ಮಾಡಿ ಮೌನೇಶ್ವರಂದು. ಮೌನೇಶ್ವರ ಪರಮಾತ್ಮನ ಕಥೆ ಕೇಳಬೇಕ್ರಿ ನೀವು. ಅವನ ವಿಚಾರ, ಅವ್ರ ತಾಯಿ ತಂದೆ ವಿಚಾರ, ಊರಿನ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕ ನೀವೆಲ್ಲರೂ ತಾಯಂದ್ರ ಸಂಖ್ಯೆ ಬಹಳ ಇದ್ದೀರಿ. ಜೈಕಾರ ನಿಮ್ಗೆ ನಿದ್ರೆ ಬರಬಾರ್ದು ಅಂತ ಹೇಳಿ ಗವಾಯಿಗಳ ಪದ ಹಾಡ್ತಾರ, ಉಪಕಥೆ ಹೇಳ್ತಾರ. ಒಂದು ಏನ್ ನಾಟಕ ಇರ್ತದ್ರ ಅದಕ್ಕೆ ಖಳನಾಯಕ ಇರ್ತಾನ, ಅದ್ರಾಗ ದುಃಖದ ವಿಚಾರ ಇರ್ತದ, ಒಬ್ಬ ಹಾಸ್ಯ ಮಾಡೋರ್ ಇರ್ತಾನ, ಹಿಂಗೆಲ್ಲ ಇರ್ತದ. ಹಂಗ ಪುರಾಣ ಸಂದೊಳಗ ನಿಮ್ಗೆ ನಿದ್ರೆ ಬರಬಾರ್ದು ಅಂತೇಳಿ ಗವಾಯಿಗಳು ಅನೇಕ ಹಾಡುಗಳನ್ನ ಹಾಡ್ತಿರ್ತಾರ. ಕೆಲವು ಉಪಕಥೆ ನಿಮ್ಗೆ ಹೇಳ್ತಕ್ಕಂಥ ಸಂದರ್ಭ ಅಂತ ಮಾತನ್ನ ಹೇಳುತ್ತಾ, ಗೋನಾಳ ಗ್ರಾಮದೊಳಗ ಮಹಾಶರಣರಾಗಿರ್ತಕ್ಕಂಥವರು ವಿಶ್ವಕರ್ಮನ ಮನೆತನದ ಶೇಷಾದೇವಿ ಶೇಷಾಚಾರ್ಯರಂತಕ್ಕಂಥ ಸತಿಪತಿಗಳು ಒಂದಾಗಿ ಯಾವ ರೀತಿಯ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಂಸಾರ ಒಬ್ಬರಿಂದ ಕೆಡಂಗಿಲ್ಲ, ಇಬ್ಬರು ಒಂದಾಗಬೇಕು. ಗಂಡರ ತಿಳುವಳಿಕೆ ಇರಬೇಕು, ಹೆಂಡತಿಗರ ತಿಳುವಳಿಕೆ. ಇಬ್ರು ಅಜ್ಞಾನಿಗಳಾದ್ರೆ ಸಂಸಾರ ಅಧೋಗತಿಗೆ ಹೋಗ್ತದೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ಎಂತ ಚಂದದ. ಗಂಡ ಉದಾಹರಣೆ ಕೊಡ್ತಾರ, ಗಂಡ ಮುಂಜಾನೆಯಿಂದ ದುಡಿದು ಹೊಲದೊಳಗ ದುಡಿದು ಮನೆಗೆ ಬಂದ. ಆ ಮನೆಗೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ಹೆಂಡತಿಗೊಂದು ಮಾತು ಹೇಳ್ತಾನ. ಏನ್ ಹೇಳ್ತಾನಂತ ಕೇಳಿದ್ರ, ಏನ ನಾ ಇವತ್ತು ಹೊಲದಾಗ ದುಡಿದು ಬಹಳ ಹೈರಾಣ ಆಗೀನಿ, ಸ್ವಲ್ಪ ಏನಾದ್ರು ಸ್ವಲ್ಪ ಅಡಿಗೆ ಮಾಡಿ ಜಲ್ದಿ ಊಟ ಮಾಡಿ ನಾ ಮಾಡ್ಕೋತೀನಿ ಅಂತ ಗಂಡ ಅಂದ. ಅವಾಗ ಹೆಂಡತಿ ಏನ್ ಅನ್ಬೇಕು? ಮಾಡ್ತೀನಿ ಅನ್ಬೇಕ್ರಿ. ಶೇಷಾದೇವಿ ಶೇಷಾಚಾರ್ಯರ ಮಾತನ್ನು ಮೀರ್ತಿದಿಲ್ಲ. ಗಂಡನ ಮಾತು ವೇದ ವಾಕ್ಯ. ಗಂಡ ಬೈದರೆ ನನಗೆ ಮಂತ್ರ. ನೋಡ್ರಿ ಎಂತ ಮಾತು ತಿಳ್ಕೊಂಡಿದ್ದಾಳೆ. ಬೈದಿಲ್ಲ, ನನಗೆ ಮಂತ್ರ ಹೇಳಿದ್ದಾನೆ. ಗಂಡನೇ ನನಗೆ ದೇವರನ್ನುವಂತ ಮಾತನ್ನು ತಿಳ್ಕೊಂಡು ಬಾಳುವಂತ ಗೋನಾಳ ಗ್ರಾಮದೊಳಗೆ ವಿಶ್ವಕರ್ಮದ ಮನೆತನದ ಆ ದಂಪತಿಗಳು ಹಾಗಿದ್ರು. ನಮ್ಮ ಸಂಸಾರ ಕಥೆ ಹೇಳೋಗತ್ತೀನಿ. ನಾನು ನಿಮ್ಗೆ ಸ್ವಲ್ಪ ಉದಾಹರಣೆ ಕೊಟ್ಟು ಮುಂದಕ್ಕೆ ಬರಗತ್ತೀನಿ. ಯಾಕಂತ ಕೇಳಿದ್ರ ಅವ ಏನಂದ, ಗಂಡ ಅಡಿಗೆ ಮಾಡಿ ಹೈರಾಣಾಗಿ ಊಟ ಮಾಡಿ ಬರ್ಕೋತೀನಿ ಅಂದ್ರೆ ಮಾಡ್ತೀನಿ ಅಂದ್ರೆ ಮುಗಿದೇ ಹೋಗ್ತದೆ, ಜಗಳನೇ ಬರಲ್ಲ. ಬಾ ಹೈರಾಣ ಆಗಿದ್ದಿ, ನಾ ಹೈರಾಣ ಆಗಿಲ್ಲೇನು ತಗೋ ಜಗಳ ಚಾಲ್. ನಾ ಹೈರಾಣ ಆಗಿದ್ರು. ಗಂಡ ಅಂತ ನೀನ್ ಹೈರಾಣ ಆಗಿದ್ದಿ, ಹೆಣ್ತ ನೀನ್ ಹೈರಾಣ ಆಗಿದ್ದಿ, ನಡೀತಿರಿ ಜಗಳ. ನಾ ಹೊಲ್ದಾಗ ದುಡ್ದಿನಿ, ಗಡ್ಡಿ ಕಡ್ದಿನಿ, ಗೆಳೆ ಹೋದಿನಿ, ನೇಗಿಲು ಹೊಡೆದಿನಿ. ನಾನು ಮನ್ಯಾಗ ಇಲ್ಲಿ ರೊಟ್ಟಿ ಮಾಡೀನಿ, ಪಲ್ಯ ಮಾಡೀನಿ, ಮಕ್ಕಳ ಮೈ ತೊಳೆದೀನಿ, ಬಾಂಡೆ ತಿಕ್ಕಿನಿ, ಕಸ ಹೊಡೆದೀನಿ, ಇವೆಲ್ಲ ಮಾಡೀನಿ. ನನಗ ಹೈರಾಣ ಆಗಿನಿ. ಇವತ್ತ ನನಗ ಇವತ್ತು ಏನ್ ಅಡಿಗೆ ಮಾಡಕ್ ಆಗಲ್ಲ ಬಿಡ, ಹೊಟ್ಟಿ ಕಡ್ಲಿಗತ್ತ ನನ್ನ ತಲೆ ನೋಯ್ಲಿಕತ್ತಂತ ಹಾಸಿಗೆ ತಗೊಂಡು ಹೊತ್ಕೊಂಡು ಮಲ್ಕೊಂಡು. ಆ ಸಮಯದೊಳಗ ಗಂಡಂದ ಈಕಿನ ಜೊತೆಗೆ ಎದ್ದು ಜಗಳ ಆಡೋದು ಬೇಡ ಅಂತೇಳಿ ಬುದ್ಧಿವಂತಿದ್ದ, ತಿಳುವಳಿಕೊಳ್ಳವಿದ್ದ. ಅವ ಮುಂದೆ ಮಾತು ಹೇಳ್ತಾನೆ. ಏನ್ ಹೇಳದ ಅಂತ ಕೇಳಿದ್ರ, ಅಲ್ಲ ನಿನ್ನ ಕೋಡಿ ಹುಚ್ಚಿ ಹೆಣತಿಗಂತ ಇವತ್ತಿನ ಹೊಟ್ಟಿ ಕಡ್ಲಿಗತ್ತದ, ತಲೆ ನೋಲಿಗತ್ತದ, ಅದು ಇವತ್ತೇ ಆಗ್ಬೇಕು ಬಂದವ. ಯಾಕ್ರಿ ಅಂತ ಕೇಳದಕ್ಕೆ ಅವಾಗ ಅವ ಏನಂದ, ಗಂಡ ಒಂದು ಮಾತು ಹೇಳ್ದ. ಅಲ್ಲ ನಿನ್ನ ಹುಚ್ಚಿ, ಇವತ್ತು ನಾ ನಿನಗ ಕಲಬುರಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದ ಅಂದವ ಗಂಡ. ಸುಮ್ನೆ ನಾ ಇವತ್ತು ನಿನಗೆ ಕಲಬುರಿ ಕರ್ಕೊಂಡು ಹೋಗಿ 4 ತೊಲಿ ಬಂಗಾರ ತಗೊಂಡು 4 ತೊಲಿ ಬಂಗಾರ ಪಾಟ್ಲಿ ಮಾಡಿಸ್ಬೇಕಂತ ಮಾಡಿದ್ದ. ರೇಷ್ಮೆ ಸೀರೆ ಕೊಡಿಸ್ಬೇಕಂತ ಮಾಡಿದ 5,000 ರೂಪಾಯಿದು. ಕಾಮತ್ ಹೋಟೆಲ್ದಾಗ ಊಟ ಮಾಡಿ ಶಾಣ ಗುಡಿ ತೋರಿಸಿ ಮತ್ತೆ ನಿನ್ ಊರಿಗೆ ಕರ್ಕೊಂಡು ಬರ್ಬೇಕಂತ ಮಾಡಿದ. ನಿನ್ ಹೊಟ್ಟಿ ಕಟ್ಟಿಗತ್ತದ, ತೆಗಿಗತ್ತದ, ಹೋಲಿ ಬಿಡು ಅಂದವ. ಅವನ ಬಳಿ 10 ಪೈಸೆ ಇಲ್ಲ. ಏನಂತಾನವ, 4 ತೊಲಿ ಬಂಗಾರ ಕೊಡಿಸ್ತೀನಿ, ಪಾರ್ಟಿ ಮಾಡಿಸ್ತೀನಿ, ರೇಷ್ಮೆ ಸೀರೆ ಕೊಡಿಸ್ತೀನಿ,
ಮತ್ತ ಹೋಟೆಲ್ ಮಾಡಿಸ್ತೀನಿ, ಕಲಬುರಗಿ ಕರ್ಕೊಂಡು ಬರ್ತೀನಿ ಅಂತೇಳಿ ಗಂಡ ಅಂದ್ಕೊಳ್ಳಿ ಹೆಣತಿ ಹೆಣ್ಮಕ್ಳಿಗೆ ಬಂಗಾರ ಸೀರೆ ಅಂದ್ರ ಐತ್ರಿ ಗಪ್ನಿ ಅದ್ ಕುಂದಿರ್ತಾರೆ. ಎಮ್ಮಿಗೆ ನೀರಾಗ ಬಿಡಬಾರ್ದು, ಹೆಣ್ಮಕ್ಳಿಗೆ ಬಂಗಾರ ಅಂಗಡಿಯಾಗ ಬಿಡಬಾರ್ದು ಅಂತ ಹೇಳ್ತಾರ. ಜಲ್ದಿ ಹೊರಗೆ ಬರಂಗಿಲ್ಲ ಅವರು. ಈಕಿ ಇಷ್ಟ ಗಾಂಡ ಅಂದ್ಕೊಳ್ಳಿ ಎದ್ದೇನಲ್ಲಗತ್ತಳ್ರಿ, ಇಲ್ರಿ ನನಗ್ ಹೊಟ್ಟಿ ಕಣ್ಣಿಗೆತ್ತಿಲ್ಲ, ನನಗ್ ತಲೆ ನೋಲಿಗೆತ್ತಿಲ್ಲ, ನನಗ್ ಹೊಟ್ಟಿ ಕಣ್ಣಿಗೆತ್ತಿಲ್ಲ, ನನಗ್ ತಲೆ ನೋಲಿಗೆತ್ತಿಲ್ಲ, ನೀವು ಹೇಳಿದ ಅಡಿಗೆ ಮಾಡ್ತೀನ್ರಿ, ನಾ ಸುಮ್ ಬಂದಿನ್ರಿ ಎಲ್ಲ ಕತ್ತಳು. ಆವಾಗ ಗಂಡ ಏನಂತ, ನಾ ಏನ್ ಖರೆ ಅಂದಿನಿ, ನಾನು ಸುಮ್ಮನೆ ಅಂದಿನಿ ಅನ್ನೋ ಹೇಳೋದಿನ ಹೊಜ್ಜಿ ಸಂಸಾರ ಸುಳ್ಳದ. ಹೇಳು ನಕ್ಕೊಂದ್ ಯಾವ ರೀತಿ ಅಂದ್ರ ಅಡಿಗೆ ಮಾಡು, ಊಟ ಮಾಡೋಣ, ಕಾಯಕ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೆಂಡತಿನ ಒಲಿಸದಂತ. ಹಂಗ ಇಲ್ಲಿ ಶೇಷಾಚಾರ್ಯ ಶೇಷಾದೇವಿ ಹ್ಯಾಂಗಿದ್ರು ಅಂತ ಕೇಳಿದ್ರೆ ಅವರ ಬಳಿ ಯಾವ ಕಲ್ಮಶಿ ಇಲ್ಲ. 63 ಆಗಿ ಕೋನಾಳ ಗ್ರಾಮದೊಳಗ ಎಲ್ಲರ ಪ್ರೀತಿಯನ್ನು ಗಳಿಸಿ ಸತಿಪತಿಗಳು ಒಂದಾಗಿ ಇವತ್ತ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದೊಳಗ ಆ ಸಂದರ್ಭದೊಳಗೆ ಏನಾಗ್ತದ ಅಂತ ನಿಮ್ಗೆ ಹೇಳ್ಬೇಕಾಗಿ ಒಂದು ಹಾಡನ್ನು ಹಾಡ್ತೇವೆ. ಅವರ ಪ್ರಪಂಚದೊಳಗ ಸಂಸಾರ ಹ್ಯಾಂಗ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಅವರಿಂದ ಕಲಿಬೇಕು. ನೀವು ಸಂಸಾರ ಮಾಡೋದಂದ್ರ ಮಕ್ಕಳ ಮನೆಯವ್ರಿಗೆ ನೋವಾಗಬಾರ್ದು, ಹಂಗ ಪ್ರಪಂಚ ಮಾಡಬೇಕು. ಕುಂಬಾರ ಹೊಳದಂಗ ಸಂಸಾರ ಮಾಡಿದ್ರೆ ಗವಾಯಿಗಳು ಹಾಡೋರು. ಕುಂಬಾರ ಹೊಳ ಕೆಸರಿನೊಳಗೆ ಇರ್ತದ, ಆದ್ರ ಮೈಗೆ ಕೆಸರು ಹತ್ತಂಗಿಲ್ಲ, ಹೌದಲ್ರಿ? ಸಂಸಾರದೊಳಗ ನೀರು ನಿನ್ನೊಳಗ ಸಂಸಾರ ಇಡಬಾರ್ದು. ಅಂತ ಸಂಸಾರವನ್ನ ಮಾಡಿ ಯಾರಿಗೆ ಮಗನಾಗಿ ಪಡ್ಕೊತಾ ಇದ್ದಾರೆ ಶೇಷಾದೇವಿ ಶೇಷಾಚಾರ್ಯ ಅಂತ ಕೇಳಿದ್ರ ಸತಿಪತಿಗಳು ಒಂದಾಗಿ ಹುಟ್ಟುವಂತ ಮಗ ಅಲ್ಲ, ಇದು ಪರಮಾತ್ಮ ಮಗನಾಗಿ ಬರ್ತಾನ ಅವ್ರಿಗೆ. ಕೋನಾಳ ಗ್ರಾಮಗಳು ಸತಿಪತಿಗಳು ಒಂದಾಗಿ ಇದ್ರು ಸಂಸಾರ ಹ್ಯಾಂಗ್ ಮಾಡುದು ಅಂತ ಕೇಳಿದ್ರ ಕುಂಬಾರ ಹೊಳದಂಗ ಸಂಸಾರ ಮಾಡಕತ್ತಿರು. ಎಲ್ಲಾನು ಇತ್ತು, ಆದ್ರೂ ಒಂದು ಕೊರತೆ ಇರ್ತಾನ ಪರಮಾತ್ಮ. ಏನು ಕೊರತೆ ಅವರಿಗೆ ಅಂತ ಕೇಳಿದ್ರ ಎಲ್ಲಾ ಕಥೆಗಳು ತೆಗೆದು ನೋಡಿ ಹಿಂದಿನ ಕಾಲದೊಳಗ ಏನ್ ಬರ್ತಾವ, ಮಕ್ಕಳಿಲ್ಲ ಅಂತ ಕಥೆ ಬರ್ತಾವ. ಆದ್ರೆ ಈಗ ಮಕ್ಕಳ ಲೆಕ್ಕನೇ ಇಲ್ಲ, ಲೆಕ್ಕ ತಪ್ಪಿ ಮಕ್ಕಳಿಗೆ. ಇವತ್ತು ಹೆಣ್ಮಗಳು ಬಸ್ ಸೇರ್ಗತ್ತಳ, 2 ದುಬ್ಬದ ಮ್ಯಾಲ ಕುಂತಾವ, 2 ಸೊಂಟದಾಗ ಕುಂತಾವ, 2 ಸೀರೆ ಹಿಡ್ದಾವ. ಅವ ದರ ಎಳ್ಕೊಂಡ್ ತಂದು ಬಸ್ನಾಗ ಹಾಕತ್ತಳ, ಸಾಳ ಚೀಲ ಹಾಕ. ಅವ್ ಕೋಸಕ್ಕೆ ಬಸ್ನಾಗ ಇರ್ತ ಕೆಳಗೆ ನಿಂತಾಳ. ಕಂಡಕ್ಟರ್ ಅಂತಾನ, ನೀ ಏನಮ್ಮ ಬಸ್ ಬಿಡ್ಬೇಕಾಗ್ಯದ, ಟೈಮ್ ಆಗ್ಯದಂತ ಕಂಡಕ್ಟರ್ ಅಂತಾನ. ಯಪ್ಪ ಕಂಡಕ್ಟರ್ ಸಾವ್ರಿ, ಇನ್ನೊಂದು 5 ನಿಮಿಷ ಬಸ್ ನಿಂದ್ರಸೋ ಯಪ್ಪ. ಯಾಕಯ್ಯವ ಮಕ್ಳಿಗೆ ಏರ್ಸಿಲ್ಲ ಬಸ್ನ್ಯಾಗ, ಯಪ್ಪ 6 ಮಕ್ಳು ಏರ್ಸಿನಿ, 6 ಮಕ್ಳು ಮನ್ಯಾಗವ ಅಂದ್ರ 1 ಡಜನ್ ಮಕ್ಳು ಏನ್ ತೊಗೊಂಡು ಮಾಡ್ತೀರಿ? ಆಗ ಶೇಷಾದೇವಿ ಶೇಷಾಚಾರ್ಯರು ಅಂತ ಮಕ್ಕಳಿಗೆ ಜನ್ಮ ಕೊಡಬೇಕಾಗಿಲ್ಲ, ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಪುಣ್ಯಾನೇ ಮಾಡ್ಬೇಕಂದ್ರೆ ಪುಣ್ಯವನ್ನು ಮಾಡ್ತಾ ಇದ್ದಾರೆ. ಕೋನಾಳ ಗ್ರಾಮದೊಳಗ ಪುಣ್ಯಾನುಸಾರವಾಗಿ ಮಕ್ಕಳು ಹುಟ್ಟವ, ಪುಣ್ಯಾನುಸಾರವಾಗಿ ಹೆಂಡತಿ ಸಿಗುತ್ತಾಳ, ಪುಣ್ಯಾನುಸಾರವಾಗಿ ಗೆಳೆಯ ಸಿಗುತ್ತಾನ, ಪುಣ್ಯಾನುಸಾರವಾಗಿ ಗುರುಗಳು ಸಿಗುತ್ತಾರ, ಪುಣ್ಯಾನುಸಾರವಾಗಿ ಸತ್ಸಂಗ ಸಿಗುತ್ತದ. ಪುಣ್ಯ ಇದ್ದವರಿಗೆ ಯಾವ ರೀತಿ ಸಂಪತ್ತು ಬರ್ತಾ ಇದೆ. ಪುಣ್ಯಾತ್ಮರೇ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ನಿಜಗುಣಿಗಳು ಬಹಳ ಚಂದ ಹೇಳ್ತಾರ. ಹಾಗೆ ಶೇಷಾದೇವಿ ಶೇಷಾಚಾರ್ಯರು ಕೋನಾರ ಗ್ರಾಮದೊಳಗ ದಾನ, ಪೂಜಾ, ಪಾಠ, ನೇಮ, ನಿತ್ಯ ಎಲ್ಲವನ್ನೂ ಯಾವ ರೀತಿಯಿಂದ ಇವತ್ತ ಮಾಡ್ತಾ ಇದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ಬರೀತಾ ಇದ್ದಾರೆ. ಅಲ್ಲಿ ಸಸಿಯಾಗಿ ಬಂದಿದ್ದಾಳೆ ಅತ್ತಿ. ಯಾರು? ಕಮಲಮ್ಮ ಅಂತಕ್ಕಂಥ ಅತ್ತಿ. ಆ ಸಸಿಯನ್ನು ಇಷ್ಟು ಪ್ರೀತಿಯಿಂದ ಕಾಣ್ತಿದ್ಳೆ, ಎಷ್ಟು ಚಂದ ಕಾಣ್ತಿದ್ರು ಅಂತ ಕೇಳಿ ಬಹಳ ಪ್ರೀತಿಯಿಂದ. ಇದೇ ಜೀವನ. ಮನೆಯೊಳಗ ಎಲ್ಲದ ಕೈಲಾಸ ಅಂದ್ರೆ ಮನೆಗೆ ಬಂದಂತ ಸೊಸೆಯನ್ನ ಅತ್ತಿ ಮಾವಂತರ ನೀವು ಮಗಳಂತೇಳಿ ತಿಳ್ಕೊರಿ. ನಡಿವಂತ ಸೊಸಿ, ನಾ ಇಲ್ಲಿ ನಡಿಲಿಕ್ಕೆ ಬಂದೀನಿ, ಇವ್ರು ನನಗೆ ನಡೆಸ್ಕೊಳ್ಳುವಂತ ಅತ್ತೆ ಮಾವಂತ ನೀ ಯಾಕೆ ತಿಳ್ಕೊಂತಿ, ಇವರು ನನಗೆ ಜನ್ಮ ಕೊಟ್ಟಂತ ತಾಯಿ ತಂದೆ ಅನ್ನುವಂತ ಭಾವ ಸೊಸಿಯಲ್ಲಿ ಬಂದಾಗ ಎಲ್ಲದ ಕೈಲಾಸ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ. ಕಮಲಮ್ಮ ಅತ್ತಿ ಸೊಸಿಯನ್ನ ಮಹಾ ಇವತ್ತು ಮಗಳಂತೆ ತಿಳ್ಕೊಂಡಿದ್ದಾಳೆ ಎನ್ನುವಂಥದನ್ನು ಪುರಾಣವಾಗಿ ಬರೀತಾ ಇದ್ದಾರೆ. ಆ ಕಮಲಮ್ಮ ಹೇಗಿದ್ದಳು, ಸಚಿನ್ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು. ಅದಕ್ಕೆ ಹೇಳಿದ್ರಲ್ಲ, ಎಲ್ಲದ ಕೈಲಾಸ ನಾವು ನೋಡಿಲ್ಲ, ನೀವು ನೋಡಿಲ್ಲ, ಅನುಭವಗಳು ಹಾಡಿಗಳು ಹೇಳ್ತಾರೆ. ಕಣ್ಣಂಗ ನೋಡಿದರ ಈಶ್ವರನ ವ್ರತವನ್ನ ಮಾಡ್ತಾ ಇದ್ದಾಳೆ ಆ ಮಹಾತಾಯಿ. ಊರ ಹೊರಗಡೆ ಇರುವಂತ ಆದಿಮೌನೇಶ್ವರ ಲಿಂಗ ಒಂದು ದಿವಸ ಮಹೇಶ್ವರನ ಮಹಾಪೂಜನೆ ಅವರಿಂದ ಮನ ಇಚ್ಛೆಯಿಂದ ಚಿತ್ತಳಾಗಿ ಪೂಜಿಸಿ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ ಮಹಾತಾಯಿಯಾಗಿರ್ತಕ್ಕಂಥ ಶೇಷಾದೇವಿ. ಆದಿಮೌನ ಲಿಂಗೇಶ್ವರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನು ಪಾಪ ಮಾಡಿನಪ್ಪ, ನನಗೆ ಈ ಜನ್ಮದೊಳಗೆ ಮಕ್ಕಳಿಲ್ಲ,
ಆದಿಮೌನ ಲಿಂಗೇಶ್ವರ ದಯಾಸಾಗರ ಚಂದ್ರ ಗಂಗಾಧರ ಮುರಹರ ತ್ರಿಶೂಲ ಡಮರುಗ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ ಆದಿಮೌನ ಲಿಂಗೇಶ್ವರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದಿಮೌನ ಲಿಂಗೇಶ್ವರ ಮನೆಯೊಳಗ ನನಗೆಲ್ಲ ತಾಯಿ ಗಂಡಗ ಗೊತ್ತಾಗದ ಹಾಗೆ ಅತ್ತಿಗೆ ಗೊತ್ತಾಗದ ಹಾಗೆ ವ್ರತವನ್ನು ಹಿಡಿದಿರುವಂತ ವ್ರತ ಅದು ದಿನಾಲು ಯಾವ ರೀತಿಯಿಂದ ಒಂದು ದಿವಸದ ವ್ರತ ಅಲ್ಲ, ಒಂದು ತಿಂಗಳ ವ್ರತ ಅಲ್ಲ. ಆದಿಮೌನ ಲಿಂಗೇಶ್ವರಿಗೆ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಧರಿಸಿಕೊಂಡು ಹೂಪತ್ರೆ ತೆಂಗಿನಕಾಯಿ ತೆಗೆದುಕೊಂಡು ನಡ್ಕೊಂಡು ಯಾವ ರೀತಿಯಿಂದ 4 ಗಂಟೆಗೆ ಹೋಗಿ ಮೌನೇಶ್ವರ ಪೂಜೆಯನ್ನು ಮಾಡಿ ಬರ್ತಕ್ಕಂಥ ವ್ರತವನ್ನ ಶೇಷಾದೇವಿ ಮಾಡ್ತಾ ಇದ್ದಾಳೆ. ಇದು ಒಂದು ದಿವಸದ ವ್ರತ ಅಲ್ಲ, ಒಂದು ತಿಂಗಳ ವ್ರತ ಅಲ್ಲ, 2 ತಿಂಗಳ ವ್ರತ ಅಲ್ಲ, 12 ವರ್ಷಗಳ ಪರ್ಯಂತರವಾಗಿ ವ್ರತ ಮಾಡಿದ್ದಾಳೆ. ತಮ್ಮ ಅತ್ತಿಗೆ ಗೊತ್ತಾಗದಾಗಿ ಗಂಡನಿಗೆ ಗೊತ್ತಾಗದಾಗಿ ಒಂದು ದಿವಸ ಕೊನೆಯ ದಿವಸ ಅಂತ ಇದ್ದಾಳೆ, ಹೇ ಪರಮಾತ್ಮ ನಿನ್ನ ಪೂಜೆ ಮಾಡಿ ನನಗ ಊರಾಗೆಲ್ಲ ಏನೆಲ್ಲ ಮಾತನಾಡ್ತಾ ಇದ್ದಾರೆ, ಮಕ್ಕಳಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಿಂದ ಹಿಂಸೆ ಮಾಡ್ತಾ ಇದ್ದಾರೆ. ತನ್ನನ್ನು ತಾನೇ ಅಂತಾರೆ ಆದಿಮೌನ ಲಿಂಗೇಶ್ವರ, ಹಿಂದಿನ ಜನ್ಮದೊಳಗೆ ಯಾವ ಮಗುವಿನ ಕತ್ತನ್ನು ನಾನು ಹಿಡಿದಿದ್ದೇನೆ ಭಗವಂತ, ಯಾವ ಮಗುವಿಗೆ ನಾನು ಕ್ಯಾರನ್ನು ಹಾಕಿದ್ದೇನೆ, ಈ ಜನ್ಮದೊಳಗ ನನಗೆ ಹೆಣ್ಣಿನ ಜನ್ಮವನ್ನು ಕೊಟ್ಟು ಎಲ್ಲರ ಕಡೆಯಿಂದ ನೀನ ಮೌನೇಶ್ವರ ಅನಿಸುವಂತ ನೀನು ಇಚ್ಛಾದ ಏನಪ್ಪ, ನಾನೇನು ತಪ್ಪು ಮಾಡಿದ್ದೇನಪ್ಪ, ಭಕ್ತರನ್ನು ಯಾವ ರೀತಿಯಿಂದ ಕಾಡಿಸುವುದು ನಿನಗೊಂದು ಮೋಸಾಗಿದ್ದೇನಪ್ಪ. ಆದಿಮೌನ ಲಿಂಗೇಶ್ವರ ಮನೆಯೊಳಗೆ ನನ್ನ ಅತ್ತೆ ನನಗೆ ಸೇರ್ತಾ ಇಲ್ಲ, ಮಕ್ಕಳಾಗಲಿಂದ ಕಾರಣ ಸೇರುವಂತೆ ಇಲ್ಲ, ಗಂಡನ ನನ್ನನ್ನು ಯಾವ ರೀತಿಯಿಂದ ಪ್ರೀತಿ ಮಾಡುವಂತೆ ಇಲ್ಲ. ಮೌನೇಶ್ವರ ನನಗೇನೂ ಬೇಕಾಗಿಲ್ಲ, ನೀನು ಯಾವ ರೀತಿಯಿಂದ ನನಗೆ ಮಕ್ಕಳು ಕೊಡಬೇಕು, ಮಕ್ಕಳು ಕೊಡದಿದ್ರೆ ಇದೇ ನಿನ್ನ ತ್ರಿಶೂಲದಿಂದ ನನ್ನ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನೋಡಿ 12 ವರ್ಷ ವ್ರತ ಮಾಡಿದ್ರು ಕೂಡ ನಿನಗೆ ಕೊಡಲಿಲ್ಲ, ನನ್ನ ಮನೆಗೆ ಹೋಗಂಗಿಲ್ಲ, ಇದೇ ತ್ರಿಶೂಲಕ್ಕೆ ನನ್ನ ತೆರೆಯನ್ನು ಕೊಟ್ಟು ಯಾವ ರೀತಿಯಿಂದ ಪ್ರಾಣವನ್ನು ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂಥೇಳಿ ಯಾವ ರೀತಿಯಿಂದ ಆ ಮಹಾತಾಯಿ ಅನ್ನುವಂತಹ ಸಂದರ್ಭದೊಳಗ ಮಕ್ಕಳು ನೋಡ್ರಿ, ಮಕ್ಕಳು ಹುಟ್ಟಬೇಕಾದ್ರೆ ಪುಣ್ಯಾನುಸಾರವಾಗಿ ಏನು ಬಿತ್ತುತ್ತೀರಿ ಅದೇ ಬೆಳೆ ಬರ್ತದೆ. ಬಸವಣ್ಣ ನಮ್ಮ ಜೋಳ ಬಿತ್ತರಿ ಗೋಧಿ ಬಂದು ಅಂದ್ರನು, ಗೋಧಿ ಬಿತ್ತಾರ ಜೋಳ ಬಂದ ಏನ್ ಮಾಡ್ತೀರಿ, ಪುಣ್ಯ ಮಾಡ್ಬೇಕಲ್ರಿ, ಪುಣ್ಯಾನುಸಾರವಾಗಿ ಇರ್ತಾವ. ಆ ಪುಣ್ಯ ಇಲ್ಲದಿದ್ರೆ ಯಾವುದೇ ಯಾವ ರೀತಿಯಿಂದ ಸಿಗಂಗಿಲ್ಲ. 12 ವರ್ಷ ಮಾಡಿದ್ದಾಳೆ ಮಹಾತಾಯಿ ಅಂತ. ಕಮಲಮ್ಮ ಅತ್ತಿ ಹೇಳ್ತಾರ, ನಿಮ್ಮ ಸಸಿ ಏನ್ ಮಾಡಕತ್ತಲ್ಲ ನಿಮ್ಗೆ ಗೊತ್ತದ ಏನು ಅಂತ ಚುಗುಲಿ ಹೇಳ್ತಾರ. ಹಾಡಲ್ಲ ಗವಾಯಿಗಳು ಚಾಡಿ ಹೇಳುವ ಮಂದಿ ಜಗತಿ ನಸಕನಿಗೆ ಹೋಗತ್ತಳ, ಆಕೆಗೆ ಬೇರೆ ಪರಪುರುಷರ ಸವಾಸದ ಅಂತ ಕಿವಿತಾರೆ. ಮೌನೇಶ್ವರ ಹೇ ಪರಮಾತ್ಮ ಮಗನಿಗೆ ಮಾತನ್ನು ಹೇಳಿ ಇಬ್ಬರು ಒಂದು ದಿವಸ ನಾನು ವ್ರತವನ್ನು ಮಾಡುವಂತ ಸಮಯದೊಳಗ ಇವತ್ತ ಬಂದು ನಿಂತಿದ್ದಾರೆ. ಬಂದು ನಿಂತು ನೋಡಕತ್ತರಿಗೆ ಏನ್ ಮಾಡ್ತಾಳಂತ ಏನು ವಿಚಾರ ಮಾಡ್ತಾಳ. ಅತ್ತಿ ಯಾವ ರೀತಿಯ ಮಗ ಇಬ್ರು ಬಂದು ಆ ಪೂಜೆ ಮಾಡುವಂತ ಸಂದರ್ಭದೊಳಗ ನೋಡ್ತಾರ. ಆ ಸಮಯದೊಳಗೆ ಏನಾಗಿತ್ತಂತ ಕೇಳಿದ್ರ ಆ ಮಹಾತಾಯಿ ಶೇಷಾದೇವಿ ಅಂತ ಇದ್ದಾಳೆ, ನೀನು ಮಕ್ಕಳು ಕೊಡದಿದ್ರೆ ನನ್ನ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹಂಗ ಸಿದ್ದರಾಮ ಸೊಲ್ಲಾಪುರದ ಸಿದ್ದರಾಮ ಶ್ರೀಶೈಲಕ್ಕೆ ಹೋಗಿ ಮಲ್ಲಯ್ಯ ಸಿಗದಿದ್ದಾಗ ಕಮರಿಕೊಳ್ಳುವಂತ ಹಾಡಿ ಪ್ರಾಣವನ್ನು ಕೊಡುವಾಗ ಮಲ್ಲಯ್ಯ ಬಂದು ಹಿಡಿದಿದ್ದಾನೆ. ಹಂಗ ಇಲ್ಲಿ ಆದಿಮೌನ ಲಿಂಗೇಶ್ವರ ನೀನು ನನಗೆ ಮಕ್ಕಳು ಕೊಡಲಿಲ್ಲಂದ್ರೆ ನನ್ನ ಅತ್ತಿ ಹಿಂಗಲ್ಲಗತ್ತಳ, ಗಂಡ ಹೊಡ್ಲಿಕ್ಕೆ ಬಂದಾನ, ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂದ್ರೆ ಪ್ರಾಣವನ್ನು ತ್ಯಾಗ ಮಾಡುವಾಗ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿ ಭಗವಂತ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಶಬ್ದ ಬರ್ತಾ ಇದ್ದಾವೆ ಆಕಾಶವಾಣಿಯಿಂದ, ಅಮ್ಮ ಶೇಷಾದೇವಿ ಪ್ರಾಣವನ್ನು ಕೊಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತೋರಿಸಬೇಕಾಗಿದೆ, ನಿನ್ನ ಭಕ್ತಿ ಜಗತ್ತಿಗೆ ತೋರಿಸಬೇಕಾಗಿದೆಮ್ಮ. ಶರೀರ ಕಾಣಂಗಿಲ್ಲ, ಶಬ್ದಗಳು ಬರ್ತಾ ಇದ್ದಾವೆ. ಆ ಶಬ್ದಗಳು ಗಂಡನಿಗೆ ಕೇಳಗತ್ತವ, ಅತ್ತಿಗೆ ಕೇಳಗತ್ತವ. ಇಲ್ಲಿ ತನಕ ನಿನಗೆ ಪರೀಕ್ಷೆ ಮಾಡದೆ ನೀನು ನಿಜವಾಗಿರ್ತಕ್ಕಂಥ ಬಂಗಾರಿದ್ಯಮ್ಮ, ಇದ್ರೊಳಗೆ ಏನು ತೊಂದರೆ ಇಲ್ಲಿ, ಕಬ್ಬಿಣಿಲ್ಲ, ನೀನು ಬಂಗಾರಿದ್ದಿ. 12 ವರ್ಷ ವ್ರತವನ್ನ ನೀನು ಮನಪೂರ್ವಕ ಮಾಡಿದೆ ಅಂದ ಮೇಲೆ ನಿನಗೆ ಯಾವ ರೀತಿಯಿಂದ ಮಕ್ಕಳು ಹೆಂಗಂತ ಕೇಳಿದ್ರ ಇವತ್ತು ಹೋಗಿ ಸತಿಪತಿಗಳು ನೀವು ಮನೆಯೊಳಗೆ ನನ್ನ ಧ್ಯಾನ ಮಾಡಿ ಮಲ್ಕೋರಿ, ಸಾಕ್ಷಾತ್ ನಾನೇ ನಿಮಗ ಬೆಳಗಿನ ಜಾವದೊಳಗೆ ಮಗನಾಗಿ ಬಂದು ನಿಮ್ಮ ಮಕ್ಕಳ ಮಲಗ್ತಾ ಇದ್ದೀನಿ. ಸತಿಪತಿ ಒಂದಾಗಿ ಮಗನನ್ನು ನಡೆಯೋದಲ್ಲ, ಪರಮಾತ್ಮನೇ ಅವರ ಭಕ್ತಿಗಾಗಿ ಮಗನಾಗಿ ಬರ್ತಾ ಇದ್ದಾನೆ ಎನ್ನುವಂತ ಮಾತನ್ನು ಆಕಾಶವಾಣಿಯಲ್ಲಿ ಕೇಳಿ ಅಲ್ಲಿ ಶಬ್ದ ನಿಂತಾಗ ಅತ್ತಿ ಓಡೋಡಿ ಬಂದು ನನ್ನ ಸೊಸೆಯನ್ನಪ್ಪ ನಮ್ಮ ಮನೆಗೆ ಬಂದಿರ್ತಕ್ಕಂಥ ದೇವತೆ
ನನ್ನ ಮನೆಗೆ ಬಂದಿರ್ತಕ್ಕಂಥ ತಾಯಿ ನಿನಗೆ ಎಂತ ಅಪವಾದವನ್ನು ಹೊರಿಸದೆ ಅದನ್ನ ಗಂಡನ ನನ್ನ ಮಗನಿಗೆ ಹೇಳಿ ಹೊಡಿಸಬೇಕಂತ ನೀನು ಮಾಡಿದ್ದ. ಇವತ್ತು ನಿನ್ನ ಯಾವ ರೀತಿಯ ಭಕ್ತಿ ಬಲದ ಪರಮಾತ್ಮ ನುಡಿಗಳನ್ನು ಪರಮಾತ್ಮನ ದರ್ಶನ ನನಗಾಯ್ತಲ್ಲ, ನೀನು ಸಾಮಾನ್ಯಳಲ್ಲ, ನಮ್ಮ ಮನೆಗೆ ಬಂದಿರತಕ್ಕಂಥ ದೇವತೆ ಅಂತಕ್ಕಂಥ ಮಾತನ್ನು ಕೊಂಡಾಡ್ತಾ ಇದ್ದಾಳೆ. ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿಯ ಪುನಃ ಯಾವ ರೀತಿಯ ಮನೆಗೆ ಹೋಗ್ತಾ ಇದ್ದಾರೆ. ಶಿವನ ಪೂಜೆಯನ್ನು ಮಾಡಿ ಆದಿಮುನೇಶ್ವರ ಧ್ಯಾನವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಮಲಗಿರತಕ್ಕಂಥ ಒಂದು ಸಮಯ ಸಂದರ್ಭದೊಳಗೆ ಅಲ್ಲಿ ಏನಾಗ್ತದ ಅಂತಕ್ಕಂಥ ಸಂದರ್ಭವನ್ನ ನಿಮ್ಮೆಲ್ಲರಿಗೆ ತಂಗಿದರೆ ಏನಾಗಬೇಕಾಗಿದೆ ಅಂತಕ್ಕಂಥ ಸಂದರ್ಭ ತಮ್ಮೆಲ್ಲರಿಗೆ ಯಾವ ರೀತಿಯಿಂದ ಹೇಳಬೇಕಾಗಿದೆ. ಮಕ್ಕಳ ಬಗ್ಗೆನೇ ಹೇಳಕತ್ತೀನಿ. ಆ ಶೇಷಾದೇವಿ ಶೇಷಾಚಾರ್ಯರಿಗೆ ಪರಮಾತ್ಮನೇ ಮಗನಾಗಿ ಬರ್ತಾರೆ ಅಂದ್ಮೇಲೆ ಅಂತ ಭಕ್ತಿ ಅವ್ರು ಮಾಡಿರ್ಬೋದು. ಅದಕ್ಕ ಎಲ್ಲದಕ್ಕೂ ಕಾರಣ ಭಕ್ತಿ ಕಾರಣ. ಪರಮಾತ್ಮ ನಾದ ಪ್ರಿಯನಲ್ಲ, ಪರಮಾತ್ಮ ವೇದ ಪ್ರಿಯನಲ್ಲ, ಪರಮಾತ್ಮ ಭಕ್ತಿ ಪ್ರಿಯನಿದ್ದಾನೆ ಎನ್ನುವಂತ ಮಾತನ್ನು ಏನ್ ಹೇಳ್ತಾ ಇದ್ದಾರೆ. ಅಂತ ಭಕ್ತಿ ನಮ್ಮದಾಗಬೇಕು. ಯಾವನೋ ಒಬ್ಬ ಬೇಡ್ಕೊಂಡಂತ ಹೇಳ್ಬೇಕಿರಿ ಎಲ್ಲ ಕತೆ ಉದಾಹರಣೆ ಹೇಳ್ಬೇಕಲ್ಲ. ಯಾರಿಗೆ ಬೇಡ್ಕೊಂಡ? ಮೌನೇಶ್ವರಿಗೆ ಬೇಡ್ಕೊಂಡಂತ. ಮೌನೇಶ್ವರ ನೀ ಜಗದ್ಗುರು ಆಗಿದೆಪ್ಪ, ಪರಮಾತ್ಮ ಆಗಿದೆಪ್ಪ, ನೀನ್ ಜಾತ್ರೆ ಮಾಡಕತ್ರಪ್ಪ, ನಿನಗೊಂದು 100 ರೂಪಾಯಿ 100 ರೂಪಾಯಿ ಕೊಡ್ಬೇಕಂತ ಮಾಡಿ ನಿನ್ ಜಾತ್ರೆಗೆ ನಾನು ಅಂತೇಳಿ ಏನೂ ಇಲ್ಲ, ನನಗೊಂದು 500 ರೂಪಾಯಿ ಕೊಡು. 500 ರೂಪಾಯಿ ಕೊಟ್ಟಿದ್ರೆ 100 ರೂಪಾಯಿ ನಿನಗೆ ಪಟ್ಟಿ ಬರೆಸ್ತೀನಿ. ಮೌನೇಶ್ವರ ದೇವರದ್ದು ಎಲ್ಲ ಗೊತ್ತೈತಿ. ನೀವು ಹ್ಯಾಂಗ್ ಬಂದ ನಮಗ್ ಗೊತ್ತಾಯ್ತು, ಮನಸ್ಸು ಗೊತ್ತಾಯ್ತು. ಆಶೀರ್ವಾದ ಮಾಡದ. ಆಶೀರ್ವಾದ ಮಾಡಿದ ಕೂಡ ಮೌನೇಶ್ವರ ಗದ್ಗಿ ಮುಂದಿನ ಎದ್ದು ಮುಂದಕ್ಕೆ ಹೋದ ರೋಡಿಗೆ 100 ರೂಪಾಯಿ ನೋಟಿ ಬಿದ್ದ ಬಸವಣ್ಣ. 100 ರೂಪಾಯಿ ನೋಟ ತಗೊಂಡ ಗಪ್ಪನ ತಗೊಂಡ ಎಣಸದ. ಏನ್ ಹೇಳ್ಕೊಂಡ? 500 ರೂಪಾಯಿ ಸಿಕ್ಕು ಅಂದ್ರ 100 ರೂಪಾಯಿ 100 ರೂಪಾಯಿ ನಿನಗೆ ಪಟ್ಟಿ ಬರೆಸ್ತೀನಿ. ಅಲ್ಲಿ 400 ರೂಪಾಯಿ ಸಿಕ್ಕಾವ. ಹ್ಯಾಂಗ ಮಾಡೋದು ಬಸವಣ್ಣ? ಹ್ಯಾಂಗ ಮಾಡೋದು? ಈಗ 500 ಸಿಕ್ಕರು 100 ರೂಪಾಯಿ ಬರ್ತೀನಿ. 400 ಕೊಟ್ಟ ಮೌನೇಶ್ವರ. ಮತ್ತ ಓಡೋಡಿ ಗದ್ದಿಗೆ ಬಂದು ದೀರ್ಘ ದಂಡ ನಮಸ್ಕಾರ ಮಾಡದೆಯಪ್ಪ, ಅದಕ್ಕೆ ನೀ ದೇವರಾಗಿದ್ದಿ, ನಾವು ಮಾನವರಾಗಿ ಉಳಿದಿವಿ. ಈ ಮಗನಿಗೆ 500 ರೂಪಾಯಿ ಸಿಕ್ಕೋದು ಹೋಗಿ ಸಂಸಾರಕ್ಕೆ ಹಾಕ್ತಾನಂತೇಳಿ ನಿಂದೊಂದು 100 ರೂಪಾಯಿ ನೀವು ಮುರ್ಕೊಂಡೆ ಕೊಟ್ಟಿದ್ಯಪ್ಪ. ಇದು ಭಕ್ತಿ ನಮಗೆ ಬೇಕಿಲ್ಲ. ಅದಕ್ಕೆ ಬಸವಣ್ಣವರು ಬಹಳ ಚಂದ ಹೇಳ್ತಾ ಇದ್ದಾರೆ. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವನ್ನು ಓದಿದರೇನು, ಮನವಲಿದು ಲಿಂಗ ಜಂಗಮ ಪೂಜಿಸಲು ಅರಿಯದವರ ಎಲ್ಲರಲ್ಲಿ ಅನುಭಾವಿಯಾದರೇನು, ಭಕ್ತಿ ಇಲ್ಲದವರನ್ನೆಲ್ಲ ಅಂತ ಭಕ್ತಿ ಮಾಡಿದ್ದಾಳೆ ಮಹಾತಾಯಿಯಾಗಿರ್ತಕ್ಕಂಥ ಶೇಷಾದೇವಿ. ಸಾಕ್ಷಾತ್ ಆ ಸತ್ಯಪಿತೃ ಪರಮಾತ್ಮನೇ ಮಗನಾಗಿ ಬರ್ತಾ ಇದ್ದಾನೆ ಅನ್ನುವಂತ ಉದಾಹರಣೆ ಬರ್ತಾ ಇದೆ. ಅದನ್ನು ಹೇಳಲಿಕ್ಕಿಂತ ಪೂರ್ವದೊಳಗೆ ಕವಾಯಿಗಳವರು ಶಿವನ ಬಗ್ಗೆ ಬೇರೆ ಯಾವುದಾದ್ರ ಬಗ್ಗೆ ಒಂದು ಹಾಡನ್ನು ಹಾಡಿ ಇವತ್ತು ಅವನು ಹೇಗೆ ಮಗನಾಗಿ ಬರ್ತಾ ಇದ್ದಾನೆ. ಚಪ್ಪಾಳಿ ಬಿಡಿರಿ ಎಲ್ಲರೂ ಜೋರಾಗಿ, ಶರಣ ಬಿಡಿರಿ ಎಲ್ಲರೂ, ಕುಂತವರು ಸ್ವಲ್ಪ ಜೋರಾಗಿ. ಅಂತೇಳಿ ಅಂಬಾಭವಾನಿ ಹಾಡನ್ನು ಹಾಡಿದ್ದಾರೆ. ಇಲ್ಲಿ ನಡೆದುಕೊಂಡು ಬರತಕ್ಕಂಥ ಮೌನೇಶ್ವರ ಪುರಾಣ ಒಳಗ 12 ವರ್ಷಗಳ ಪರ್ಯಂತ ಮಾಡಿರ್ತಕ್ಕಂಥ ಫಲ ಆದಿ ಮೌನಲಿಂಗೇಶ್ವರ. ನಾನು ಬೆಳಗಿನ ಚಾವ ನಿಮ್ಮ ಮಕ್ಕಳೊಳಗ ನಾನು ಮಗುವಾಗಿ ಬರ್ತಾ ಇದ್ದೇನೆ. ಪರಮಾತ್ಮ ಹೇಳ್ತಾನೆ ಮಾತು ಪೂರ್ಣವಾಯ್ತು. ಆ ಭಗವಂತ ಹೇಗ ಮಗುವಾಗಿ ಬರ್ತಾನ ಶೇಷಾದೇವಿ ಶೇಷಾಚಾರ್ಯರಿಗೆ ಮತ್ತೆ ಕಷ್ಟಪಟ್ಟ ಆ ಮೌನೇಶ್ವರ ತೊಟ್ಟಿದ ಕಾರ್ಯಕ್ರಮಕ್ಕೆ ಇನ್ನ ಬಂದಿಲ್ಲ. ಅವರಿಗೆ ಶಿವನ ಧ್ಯಾನ ಮಾಡಿ ಮಲ್ಕೊಂಡ್ರ. ಆದಿ ಮೌನೇಶ್ವರ ಲಿಂಗ ಪೂಜೆ ಮಾಡಿಕೊಂಡು ಮಲ್ಕೊಂಡಾರ. ಹಾಗೆ ಶಿವ ಅವರಿಗೆ ಮಗ ಆಗಿ ಬರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭ ನಾಳೆಯಿಂದ ಬಂದ ಕೂಡಲೇ ಆ ಶಿವನ ತೊಟ್ಟಿಲ ಕಾರ್ಯಕ್ರಮ ನಾವು ಹೇಳೋರು ಮಾಡ್ತಕ್ಕಂಥವ್ರಾಗು ಅನ್ನುವಂಥ ಮಾತನ್ನು ಹೇಳಿ ಈಗ ಶೇಷಾದೇವಿ ಶೇಷಾಚಾರ್ಯರ ಭಕ್ತಿಗಾಗಿ ಪರಮಾತ್ಮ ಅವರಿಗೆ ಮಗನಾಗಿ ಬರ್ತಾ ಇದ್ದಾನೆ. ಇಲ್ಲಿ ನಮಗ ನಿಮಗ ಸಂಸಾರ ಸ್ಥಿತಿಪತಿಗಳು ಕೂಡಿ ಮಾಡುವಂಥದ್ದು ಅದು ಮಕ್ಕಳು ಜನ್ಮ ಕೊಡೋದಲ್ಲ. ಆತ ಯೋನಿ ಮುಖದಿಂದ ಬಂದವನ ಮುನೀಶ್ವರ ಕೈಲಾಸ ರೂಪದಿಂದ ಮಗನಾಗಿ ಒಂದು ಇಂಥ ಲೀಲೆಗಳನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಚರಿತ್ರೆಯನ್ನ ನಾಳಿನಿಂದ ತೊಟ್ಟಿಲು ಕಾರ್ಯಕ್ರಮ ಆದ ಕೂಡಲೇ ಪ್ರಾರಂಭ ಆಗ್ತದ. ಹೆಚ್ಚಿನ ಸಂಖ್ಯೆ ಒಳಗೆ ಬರ್ರಿ. ನೀವ್ ಯಾರು ನಿಮ್ಮ ಭಕ್ತಿ ಸಮರ್ಪಣೆ ಮಾಡೋದು, ಭಿನ್ನ ಮಾಡೋರು, ಕಾಣಿಕೆ ಕೊಡ್ತಕ್ಕಂಥವ್ರು, ದಾಸೋಗ ಮಾಡೋರು, ಇನ್ನೇನು ಕಾರ್ಯಕ್ರಮಗಳು ನಿಮಗೆಲ್ಲ ಆ ತಾಯಿ ಅರ್ಪಣೆ ಮಾಡೋದ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರ. ಈಗಾಗಲೇ 2 ದಿನ ಹೋಗಿ ಬಿಟ್ಟವ್ರು. ಇನ್ನ ಉಳದ 13 ದಿನ ಒಂದ್ ದಿವಸ 13 ದಿನಕ್ಕೆ ಮುಗ್ದೇ ಹೋಯ್ತು. ಮತ್ತೆ ಅದಕ್ಕೆ ದಿನಗಳು ಬಹಳ ಚಂದ ಜಲ್ದಿ ಬರ್ತಾವ. ಹಂಗೆ ಹೊತ್ತುಗಳಬೇಡ್ರಿ. ಮಡಿಯಾಳ ಹೇಳಲ್ಲ, ಹಂಗೆ ಹಿಂಗೆ ಹೊತ್ತುಗಳು ಹಿಂಗೆ ಸತ್ತು ಹೋಗ್ಬೇಡ್ರಿ. ಏನಾದ್ರೂ ಒಂದು ಒಳ್ಳೇದು ಮಾಡಿ ದಿವಸ ನಾವು ಒಳ್ಳೆಯ ಸಮಾಜಕ್ಕೆ ಮಾಡೋಣ ಅಂತ ಯಾವ ರೀತಿಯಿಂದ ಈ ಒಂದು ಗ್ರಾಮಗಳು ಬರ್ತಾರಿದ್ದಾರೆ ಅನ್ನುವಂತ ಮಾತನ್ನು ತಿಳಿಸುತ್ತಾ ಈಗ ಏನಾದ್ರು ಹೇಳೋದಿದ್ರ ನಮ್ಮ ಶಬರಿ ಸ್ವಾಮಿಗಳು ಹೇಳಬೇಕು. ನಾಳಿನ ತೊಟ್ಟಿನ ಕೆಳಗಡೆ ಕೊಡೋರು, ದಾಸೋಹ ಮಾಡೋರಿದ್ರ ಮುನೀಶ್ವರಿಗೆ ಏನು ಲಿಂಗದ ಕೈ ಕೊಡೋರು, ಉದಾರ ಕೊಡೋರು, ಬಟ್ಟೆ ಬರಿ ಕೊಡೋರು, ಏನು ಕೊಡಬೇಕಾಗಿರ್ತಕ್ಕಂಥದನ್ನ ತಂದು ಸಮರ್ಪಣೆ ಮಾಡ್ತಕ್ಕಂಥವ್ರು ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಳೆಯಿಂದ ಸ್ವಲ್ಪ ಪುರಾಣ 10 ನಂತರನು ಹೆಚ್ಚಿಗೆ ಹೋಗ್ಬೋದು. ಹೇಳ್ತೀರಿ ಅವ ಈಗ ನಿದ್ದೆ ಬಂದು
ಮೊದಲಿನ ಈಗ ನಾವು ಮತ್ತೆ ನಿಮ್ಗೆ 10 ಆದ ಕೂಡ ನಾವು ಇಬ್ರು ಕಾಣ್ತೇವೆ ನಿಮ್ ಕಣ್ಣಿಗೆ. ನಾವಿರ್ತೇವೆ ಒಬ್ಬರೇ ಕರೆ, ನಿಮ್ಮ ಕಣ್ಣಿಗೆ ನಿದ್ರಿ ಬಂದು ಇಬ್ರು ಕಾಣಕ್ ಚಾಲು ಮಾಡ್ತೇವೆ. ಅದಕ್ಕೆ ಅಷ್ಟರೊಳಗಾಗಿ ನಾವು ಪುರಾಣ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ತೊಟ್ಟಿಲಾದ ಕೂಡ ಒಂದು ಪವಾಡಗಳು ಬಹಳ ಬರ್ತಾ ಇದ್ದ ಮುನೀಶ್ವರ ಪುರಾಣ ಹೇಳಲಿಕ್ಕೆ ಎಲ್ಲರಿಗೂ ಅನುಕೂಲ ಇದೆ ಅನ್ನುವಂತ ಮಾತನ್ನು ಹೇಳುತ್ತಾ निरंजन तस्मै श्री गुरुवे